ತುಲಾ ರಾಶಿಯವರ ಭವಿಷ್ಯ ದರ್ಶನ ಮೇ 21, 22, 23ರ ಮಹಾ ತಿರುವು. ತುಲಾ ರಾಶಿಯಲ್ಲಿ ಜನಿಸಿದ ಬಂಧುಗಳೇ, ಮುಂಬರುವ ಈ 3 ದಿನಗಳು ನಿಮ್ಮ ಪಾಲಿಗೆ ಕೇವಲ ದಿನದಿನದ ದಿನಚರಿಯಾಗಿ ಉಳಿಯುವುದಿಲ್ಲ. ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಕಾಲಘಟ್ಟ. ಬಹಳ ದೀರ್ಘಕಾಲದಿಂದ ನಿಮ್ಮ ಎದೆಯಾಳದಲ್ಲಿ ಯಾರಿಗೂ ಧೈರ್ಯವಾಗಿ ಹೇಳಲಾಗದೆ ಮುಚ್ಚಿಟ್ಟುಕೊಂಡಿದ್ದ ವೇದನೆಗಳು, ಒಳಗೊಳಗೇ ಅನುಭವಿಸಿದ ತಳಮಳಗಳು ಮತ್ತು ಸಮಾಜದಲ್ಲಿ ಅಥವಾ ಆಪ್ತರಿಂದ ನೀವು ಮೌನವಾಗಿಯೇ ನುಂಗಿಕೊಂಡಿದ್ದ ಅವಮಾನದ ಕಹಿ ನೆನಪುಗಳಿಗೆ ಕೊನೆ ಹಾಡುವ ಶುಭ ಮುಹೂರ್ತ ಎದುರಾಗಿದೆ. ಪ್ರಕೃತಿಯಲ್ಲಿ ಹಾಗೂ ಬ್ರಹ್ಮಾಂಡದಲ್ಲಿ ಗ್ರಹಗತಿಗಳ ಸಂಚಾರವು ಅತ್ಯಂತ ತೀವ್ರಗತಿಯಲ್ಲಿ ಸ್ಥಿತ್ಯಂತರಗೊಳ್ಳುತ್ತಿದೆ. ನಿಮ್ಮ ರಾಶಿಯ ಅಧಿಪತಿಯಾಗಿರುವ ಶ್ರೇಷ್ಠ ಗ್ರಹ ಶುಕ್ರನು ನಿಮ್ಮ ಜೀವನದ ಹಾದಿಯಲ್ಲಿ ಒಂದು ಅದ್ಭುತವಾದ, ಸಂತಸ ತರುವಂತಹ ಶುಭ ವಾರ್ತೆಯನ್ನು ಹೊತ್ತು ತರಲಿದ್ದಾನೆ. ಇಷ್ಟು ದಿನಗಳ ಕಾಲ ಶನಿದೇವನ ಕಠಿಣ ಪ್ರಭಾವದಿಂದ ನಿಮ್ಮ ತಾಳ್ಮೆ ಮತ್ತು ಸತ್ಯಸಂಧತೆಯನ್ನು ಕಟುವಾಗಿ ಪರೀಕ್ಷಿಸಿದ ಆ ಭಗವಂತನ ಕೃಪಾ ಕಟಾಕ್ಷವು ಈಗ ನೇರವಾಗಿ ನಿಮ್ಮ ಕಡೆಗೆ ತಿರುಗುವ ಸಮಯ ಬಂದಿದೆ. ನಿಮ್ಮ ದಾರಿಯಿಂದ ಸಕಾರಣವೋ ಅಕಾರಣವೋ ದೂರ ಸರಿದು ಹೋಗಿದ್ದ ಪ್ರೀತಿಪಾತ್ರ ವ್ಯಕ್ತಿಯು ಮತ್ತೆ ನಿಮ್ಮ ಬದುಕಿಗೆ ಮರಳಿ ಬರುವ ಯೋಗಗಳು ದಟ್ಟವಾಗಿವೆ. ದೀರ್ಘಕಾಲದಿಂದ ಎಲ್ಲೋ ಸಿಲುಕಿಕೊಂಡು ಕೈಗೆ ಬರದೆ ಸತಾಯಿಸುತ್ತಿದ್ದ ನಿಮ್ಮ ಸ್ವಂತ ಹಣವು ಈಗ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಹಿಂದೆ ನಿಮ್ಮ ಕಷ್ಟದ ದಿನಗಳನ್ನು ಕಂಡು ಅಪಹಾಸ್ಯ ಮಾಡಿದವರು, ನಿಮ್ಮನ್ನು ಹೀಯಾಳಿಸಿದವರು ಈಗ ನಿಮ್ಮ ಯಶಸ್ಸು ಹಾಗೂ ಬೆಳವಣಿಗೆಯನ್ನು ಕಂಡು ಅಚ್ಚರಿಯಿಂದ ಮೂಗಿನ ಮೇಲೆ ಬೆರಳಿಡುವಂತೆ ಕಾಲ ಬದಲಾಗಲಿದೆ. ಆದರೆ ತುಲಾರಾಶಿಯವರೇ, ಈ 3 ದಿನಗಳ ಅವಧಿಯಲ್ಲಿ ನೀವೇನಾದರೂ ಆತುರಕ್ಕೆ ಬಿದ್ದು ಒಂದು ತಪ್ಪು ನಿರ್ಧಾರವನ್ನು ಕೈಗೊಂಡರೆ ನಿಮ್ಮ ಕೈಬಂದ ತುತ್ತು ಬಾಯಿಗೆ ಬರದಂತೆ ದೊಡ್ಡ ಅವಕಾಶವೊಂದನ್ನು ಶಾಶ್ವತವಾಗಿ ಕಳೆದುಕೊಳ್ಳುವ ಕಡುವಾದ ಅಪಾಯವೂ ಇಲ್ಲಿದೆ. ಅದಕ್ಕಾಗಿಯೇ ನೀವು ಈ ಸಂಪೂರ್ಣ ಮಾಹಿತಿಯನ್ನು ಒಂದು ಅಕ್ಷರವನ್ನು ಬಿಡದೆ ಕೊನೆಯವರೆಗೂ ಆಲಿಸಬೇಕು. ಏಕೆಂದರೆ ಮೇ ತಿಂಗಳ 21, 22 ಮತ್ತು 23ನೇ ತಾರೀಖಿನಂದು ನಿಮ್ಮ ರಾಶಿ ಚಕ್ರದಲ್ಲಿ ಘಟಿಸುವ ಪ್ರತಿಯೊಂದು ಸಣ್ಣ ಬದಲಾವಣೆಯೂ ನಿಮ್ಮ ಒಟ್ಟಾರೆ ಭವಿಷ್ಯತ್ತನ್ನು ಸಂಪೂರ್ಣವಾಗಿ ಉಲ್ಟಾ ಮಾಡುವಂತಹ, ಅಂದರೆ ಸಕಾರಾತ್ಮಕವಾಗಿ ಬದಲಾಯಿಸುವಂತಹ ಮಹಾಶಕ್ತಿಯನ್ನು ಹೊಂದಿದೆ. ಇದು ಖಂಡಿತವಾಗಿಯೂ ನಿಮಗಾಗಿ ಕಾಯುತ್ತಿದ್ದ ಸುವರ್ಣ ಸಮಯವಾಗಿರಬಹುದು. ನಿಮ್ಮ ದುರದೃಷ್ಟದ ಸರಕಳಿ ಕಳಚಿ ಅದೃಷ್ಟದ ಮಹಾದ್ವಾರ ತೆರೆದುಕೊಳ್ಳುವ ಕ್ಷಣವಾಗಿರಬಹುದು, ಅಥವಾ ನಿಮ್ಮ ಬದುಕನ್ನು ಒಂದು ಸುಂದರ ಹಾದಿಗೆ ಕೊಂಡೊಯ್ಯಲು ಆ ದೇವನೇ ಖುದ್ದಾಗಿ ಆರಂಭಿಸಿರುವ ಹೊಸ ಅಧ್ಯಾಯವಾಗಿರಬಹುದು. ನಿಮಗೆ ಶುಭ ಕೋರುತ್ತಾ ನಿಮ್ಮ ಆಧ್ಯಾತ್ಮಿಕ ಪರಿವಾರವಾದ ಬ್ರಹ್ಮಸೂತ್ರಕ್ಕೆ ತುಲಾರಾಶಿಯ ಎಲ್ಲ ಜನರಿಗೂ ಆದರದ ಸುಸ್ವಾಗತ. ನೀವು ಹೊರನೋಟಕ್ಕೆ ಎಷ್ಟೇ ಪ್ರಶಾಂತವಾಗಿ, ಗಂಭೀರವಾಗಿ ಕಂಡರೂ ಸಹ ನಿಮ್ಮ ಒಳಗಿನ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು, ಯೋಜನೆಗಳು ಸದಾಕಾಲ ಸುತ್ತುತ್ತಲೇ ಇರುತ್ತವೆ ಎಂಬುದು ಸತ್ಯ. ನೀವು ಒಮ್ಮೆ ಯಾರನ್ನಾದರೂ ನೈಜವಾಗಿ ನಂಬಿದರೆ ಅವರನ್ನು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿಬಿಡುತ್ತೀರಿ. ಇದು ನಿಮ್ಮ ವ್ಯಕ್ತಿತ್ವದ ದೊಡ್ಡ ಶಕ್ತಿಯೂ ಹೌದು. ಆದರೆ ಕೆಲವು ವಿಷಮ ಪರಿಸ್ಥಿತಿಗಳಲ್ಲಿ ಇದೇ ನಿಮ್ಮ ಪಾಲಿನ ಅತಿದೊಡ್ಡ ದೌರ್ಬಲ್ಯವಾಗಿ ಪರಿಣಮಿಸುತ್ತದೆ. ಈ ಮೇ 21, 22 ಮತ್ತು 23ರ ಅವಧಿಯಲ್ಲಿ ನಿಮ್ಮ ಆಲೋಚನಾ ಲಹರಿಯಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಮೂಡಲಿದೆ. ನೀವು ಇಷ್ಟು ದಿನಗಳ ಕಾಲ ಯಾರಿಗಾಗಿ ಹಗಲಿರುಳು ನೊಂದಿದ್ದೀರಿ, ಯಾರ ನಡವಳಿಕೆಯಿಂದಾಗಿ ನಿಮ್ಮ ನೆಮ್ಮದಿಯ ನಿದ್ರೆಯನ್ನು ಕಳೆದುಕೊಂಡಿದ್ದೀರಿ ಎಂಬ ಕಹಿ ಸತ್ಯದ ನೈಜ ದರ್ಶನ ನಿಮಗಾಗುವ ಸೂಕ್ತ ಸಮಯವಿದು. ತುಲಾರಾಶಿಯ ಕೆಲವು ವ್ಯಕ್ತಿಗಳು ಈ 3 ದಿನಗಳ ಕಾಲಾವಧಿಯಲ್ಲಿ ಯಾರೂ ಇಲ್ಲದ ಜಾಗದಲ್ಲಿ ಏಕಾಂಗಿಯಾಗಿ ಕುಳಿತು ತಮ್ಮ ಭೂತಕಾಲದ ಬಗ್ಗೆ ಅತಿಯಾಗಿ ಮಥನ ಮಾಡುವುದನ್ನು ಕಾಣಬಹುದು. ನಾನಂತೂ ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದೇನೆ, ಆದರೂ ನನಗೆ ಯಾಕೆ ಈ ಶಿಕ್ಷೆ ಎಂಬ ಯಕ್ಷಪ್ರಶ್ನೆ ನಿಮ್ಮ ಮನಸ್ಸನ್ನು ಕೊರೆಯಬಹುದು. ಆದರೆ ಪ್ರಸ್ತುತ ಗ್ರಹಗಳ ಸ್ಥಾನಗಳು ಸಾಕ್ಷಿ ನುಡಿಯುತ್ತಿರುವುದೇನೆಂದರೆ, ಆ ಪರಮಾತ್ಮನು ನಿಮ್ಮ ನಿಷ್ಕಲ್ಮಶ ಒಳ್ಳೆಯತನವನ್ನು ಎಂದಿಗೂ ನಿಷ್ಪ್ರಯೋಜನವಾಗಲು ಬಿಡುವುದಿಲ್ಲ. ಸ್ವಲ್ಪ ತಡವಾದರೂ ಸಹ ನಿಮಗೆ ಸಿಗಬೇಕಾದ ನ್ಯಾಯ ಖಂಡಿತವಾಗಿಯೂ ಸಿಕ್ಕೇ ತೀರುತ್ತದೆ. ನಿಮ್ಮಲ್ಲಿರುವ ಅಪ್ಪಟ ಮಾನವೀಯ ಗುಣವನ್ನು ಮನಗಂಡು ಹಿಂದೆ ನಿಮ್ಮನ್ನು ಬಿಟ್ಟು ಹೋದ ಕೆಲವರು ತಾವಾಗಿಯೇ ನಿಮ್ಮ ಜೀವನದ ಹಾದಿಗೆ ಮರಳಿ ಬರುವ ಸಾಧ್ಯತೆಗಳಿವೆ. ನಿಮ್ಮ ಮಾತಿನ ಮೌಲ್ಯ ಮತ್ತು ಕೌಟುಂಬಿಕ ಗೌರವವು ಸಮಾಜದಲ್ಲಿ ಹಾಗೂ ಮನೆಯಲ್ಲಿ ಗಣನೀಯವಾಗಿ ವೃದ್ಧಿಯಾಗಲಿದೆ. ಇಲ್ಲಿಯವರೆಗೆ ನಿಮ್ಮನ್ನು ಕೇವಲವಾಗಿ ಕಂಡು ಅಲಕ್ಷ್ಯ ಮಾಡಿದವರೆಲ್ಲರೂ ಈಗ ನಿಮ್ಮ ಪ್ರಭಾವವನ್ನು ಅರಿತು ನಿಮ್ಮ ಬಳಿಗೆ ತಾವಾಗಿಯೇ ಹೆಜ್ಜೆ ಇಡಲಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಗುರುವಾರದ ದಿನದಂದು ನಿಮ್ಮ ಕಿವಿಗೆ ಒಂದು ಅತ್ಯಂತ ಸಂತಸದಾಯಕವಾದ ಸುದ್ದಿ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿವೆ. ಇದು ನಿಮ್ಮ ವೃತ್ತಿಜೀವನಕ್ಕೆ, ಆರ್ಥಿಕ ಉನ್ನತಿಗೆ ಅಥವಾ ಕುಟುಂಬದ ನೆಮ್ಮದಿಗೆ ಸಂಬಂಧಪಟ್ಟ ವಿಷಯವಾಗಿರಬಹುದು. ಈ ಶುಭ ಸಮಯದಲ್ಲಿ ನೀವು ನಿಮ್ಮ ಒಳಗಿರುವ ಕೋಪದ ಪ್ರವೃತ್ತಿಯನ್ನು ಆದಷ್ಟು ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ನೀವು ಸಣ್ಣಪುಟ್ಟ ನಗಣ್ಯ ವಿಷಯಗಳಿಗೂ ಅತಿಯಾಗಿ ಬೇಸರ ಮಾಡಿಕೊಂಡರೆ ಮಾನಸಿಕವಾಗಿ ತೀವ್ರ ಆಯಾಸಕ್ಕೆ ಒಳಗಾಗುತ್ತೀರಿ.
ರಾತ್ರಿಯ ವೇಳೆಯಲ್ಲಿ ಅನಗತ್ಯ ವಿಷಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದನ್ನು ಕಡ್ಡಾಯವಾಗಿ ಕಮ್ಮಿ ಮಾಡಿ. ಈ 3 ದಿನಗಳಲ್ಲಿ ನಿಮ್ಮ ಮನಸ್ಸು ಆಧ್ಯಾತ್ಮದ ಕಡೆಗೆ ಪ್ರೇರೇಪಿತಗೊಂಡು ದೇವರ ಸನ್ನಿಧಿಗೆ ಹೋಗಬೇಕು ಎಂಬ ತೀವ್ರ ಹಂಬಲ ಮೂಡುತ್ತದೆ. ತುಲಾರಾಶಿಯ ಕೆಲವು ಜನರಿಗೆ ದೀರ್ಘ ಇತಿಹಾಸವಿರುವ ಪುರಾತನ ದೇವಸ್ಥಾನಗಳಿಗೆ ಭೇಟಿ ನೀಡುವ ಯೋಗವಿದೆ. ಅದರಲ್ಲೂ ವಿಶೇಷವಾಗಿ ಉಗ್ರ ಸ್ವರೂಪಿಣಿ ಅಥವಾ ಶಾಂತ ಸ್ವರೂಪಿಣಿ ದೇವಿಯ ಆಲಯಕ್ಕೆ ಭೇಟಿ ನೀಡಿ ಪ್ರಾರ್ಥಿಸಿದರೆ ನಿಮ್ಮ ಮನಸ್ಸನ್ನು ಕಾಡುತ್ತಿರುವ ಆತಂಕಗಳು ದೂರವಾಗಿ ಪರಮ ಶಾಂತಿ ಸಿಗಲಿದೆ. ಈ 3 ದಿನಗಳಲ್ಲಿ ನಿಮ್ಮ ಒಟ್ಟಾರೆ ಬದುಕಿನಲ್ಲಿ ಒಂದು ಸಕಾರಾತ್ಮಕ ಪರಿವರ್ತನೆಯ ಮುನ್ನುಡಿ ಬರೆಯಲ್ಪಡುವ ಬಲವಾದ ಮುನ್ಸೂಚನೆಗಳು ಗೋಚರಿಸುತ್ತಿವೆ. ಈ 3 ದಿನಗಳಲ್ಲಿ ನಿಮ್ಮ ಕೌಟುಂಬಿಕ ವಲಯದಲ್ಲಿ ಕೆಲವು ಅತ್ಯಂತ ಪ್ರಮುಖ ಘಟನೆಗಳು ಜರುಗುವ ಸಾಧ್ಯತೆಯಿದೆ. ಮನೆಯ ಆವರಣದಲ್ಲಿ ಸಣ್ಣಪುಟ್ಟ ವೈಮನಸ್ಯು ಅಥವಾ ವಾಗ್ವಾದಗಳು ತಲೆದೋರಿದರೂ ಸಹ ಭಗವಂತನ ಅದೃಶ್ಯ ಹಸ್ತವು ಅವು ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಕಾರಣವಾಗದಂತೆ ನಿಮ್ಮನ್ನು ಕಾಯುತ್ತದೆ. ಆದರೆ ನೀವು ಮಾತನಾಡುವಾಗ ಪದಗಳ ಬಳಕೆಯಲ್ಲಿ ಅತ್ಯಂತ ನಿಗಾವಹಿಸಬೇಕು. ಏಕೆಂದರೆ ಈ ಸಮಯದಲ್ಲಿ ನೀವು ಸಾಧಾರಣವಾಗಿ ಆಡುವ ಒಂದು ಸಣ್ಣ ಮಾತು ಕೂಡ ಎದುರಿನವರಿಗೆ ದೊಡ್ಡ ಅಪರಾಧದಂತೆ ಅಥವಾ ನೋವುಂಟು ಮಾಡುವ ಅಸ್ತ್ರದಂತೆ ಕಾಣಬಹುದು. ವಿಶೇಷವಾಗಿ ಶುಕ್ರವಾರದ ದಿನದಂದು ದಂಪತಿಗಳ ನಡುವೆ ಇದ್ದ ಹಳಸುಳು ಬಾಂಧವ್ಯ ತಿಳಿಯಾಗಿ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ ದುಪ್ಪಟ್ಟಾಗಲಿದೆ. ಹಲವು ದಿನಗಳಿಂದ ನಿಮ್ಮೊಂದಿಗೆ ಕಟುವಾಗಿ ನಡೆದುಕೊಂಡು ಮಾತನಾಡದೆ ಮುನಿಸಿಕೊಂಡ ವ್ಯಕ್ತಿಯು ತಾನಾಗಿಯೇ ಬಂದು ಮಾತನಾಡಿಸುವ ಸನ್ನಿವೇಶ ಸೃಷ್ಟಿಯಾಗಲಿದೆ. ತುಲಾರಾಶಿಯ ಕೆಲವರು ತಮ್ಮ ಹಳೆಯ ಪ್ರೇಮದ ದಿನಗಳನ್ನು ಅಥವಾ ಕಳೆದುಹೋದ ಮಧುರ ಬಾಂಧವ್ಯವನ್ನು ತೀವ್ರವಾಗಿ ನೆನಪಿಸಿಕೊಳ್ಳಬಹುದು. ನಿಮ್ಮ ಬದುಕಿನಲ್ಲಿ ಒಂದು ಕಾಲದಲ್ಲಿ ಅತಿ ಮುಖ್ಯ ಸ್ಥಾನದಲ್ಲಿದ್ದ ವ್ಯಕ್ತಿಯು ಈಗ ನಿಮ್ಮ ಜೀವನದ ವರ್ತಮಾನಕ್ಕೆ ಮರಳಿ ಬರುವ ಸೂಚನೆಗಳಿವೆ. ಆ ವ್ಯಕ್ತಿಯು ಇಂದಿಗೂ ನಿಮ್ಮ ಬಗ್ಗೆಯೇ ಆಳವಾಗಿ ಯೋಚಿಸುತ್ತಿದ್ದಾನೆ ಎಂಬ ಭಾವನೆ ನಿಮಗಾಗಬಹುದು. ಆದರೆ ಇಲ್ಲಿ ನೀವು ಒಂದು ಪ್ರಮುಖ ಪಾಠವನ್ನು ನೆನಪಿನಲ್ಲಿಡಬೇಕು. ಹಳೆಯ ದಿನಗಳಲ್ಲಿ ಆ ವ್ಯಕ್ತಿಯಿಂದ ನೀವು ಅನುಭವಿಸಿದ ನರಕಯಾತನೆ ಮತ್ತು ನೋವನ್ನು ಅಷ್ಟು ಸುಲಭವಾಗಿ ಮರೆತುಬಿಟ್ಟು ಮತ್ತೆ ಅದೇ ರೀತಿಯ ತಪ್ಪು ನಿರ್ಧಾರಕ್ಕೆ ಕೈ ಹಾಕಬೇಡಿ. ಇನ್ನೂ ಕಂಕಣಬಲ ಕೂಡಿಬರದ ಅವಿವಾಹಿತರಿಗೆ ಈ 3 ದಿನಗಳಲ್ಲಿ ಹೊಸದೊಂದು ಸುಂದರ ಪರಿಚಯವಾಗುವ ಲಕ್ಷಣಗಳಿವೆ. ನಿಮ್ಮ ನಿಕಟ ಕುಟುಂಬಸ್ಥರ ಮುಖಾಂತರ ಅಥವಾ ಸಾಮಾಜಿಕ ಜಾಲತಾಣಗಳ ಮುಖಾಂತರ ನಿಮ್ಮ ಬದುಕಿಗೆ ಒಪ್ಪುವಂತಹ ಉತ್ತಮ ಕೌಟುಂಬಿಕ ಸಂಬಂಧಗಳು ಹುಡುಕಿಕೊಂಡು ಬರುವ ಸಾಧ್ಯತೆಗಳಿವೆ. ಈಗಾಗಲೇ ವಿವಾಹವಾದ ತುಲಾರಾಶಿಯವರು ತಮ್ಮ ಸಂಗಾತಿಯ ಆರೋಗ್ಯದ ಏರುಪೇರುಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆ ವಹಿಸುವುದು ಕ್ಷೇಮ. ಯಾವುದೇ ಸಣ್ಣ ದೈಹಿಕ ಅಸ್ವಸ್ಥತೆಯನ್ನೂ ಸಹ ಸಾಮಾನ್ಯ ಎಂದು ಅಲಕ್ಷ್ಯ ಮಾಡದೆ ಸೂಕ್ತ ಚಿಕಿತ್ಸೆ ಕೊಡಿಸಿ. ಮನೆಯಲ್ಲಿರುವ ಹಿರಿಯರ ಅನುಭವದ ಮಾತುಗಳಿಗೆ ಕಿವಿಗೊಳ್ಳುವುದು ನಿಮಗೆ ರಕ್ಷಾ ಕವಚವಾಗಲಿದೆ. ಈ ನಿರ್ಣಾಯಕ ಸಮಯದಲ್ಲಿ ನಿಮ್ಮ ಕೌಟುಂಬಿಕ ಒಗ್ಗಟ್ಟನ್ನು ಮುರಿಯಲು ಮತ್ತು ನಿಮ್ಮ ನೆಮ್ಮದಿಯನ್ನು ಕೆಡಿಸಲು ಕೆಲವರು ಕುತಂತ್ರ ನಡೆಸಬಹುದು. ನಿಮ್ಮ ಸುಖ ಸಂತೋಷವನ್ನು ಸಹಿಸದ ಅಸೂಯೆಗಾರರು ನಿಮ್ಮ ಸುತ್ತಮುತ್ತಲೇ ಇರುತ್ತಾರೆ. ಅದಕ್ಕಾಗಿಯೇ ಕೌಟುಂಬಿಕ ಹಾಗೂ ಆಂತರಿಕ ವಿಷಯಗಳನ್ನು ಹೊರಗಿನ ಅಪರಿಚಿತ ವ್ಯಕ್ತಿಗಳ ಮುಂದೆ ಎಂದಿಗೂ ಚರ್ಚಿಸಲು ಹೋಗಬೇಡಿ. ನಿಮ್ಮ ಮಕ್ಕಳ ಕಡೆಯಿಂದ ಅತ್ಯಂತ ಹೆಮ್ಮೆ ತರುವಂತಹ ಶುಭ ವಾರ್ತೆಗಳನ್ನು ಕೇಳುವ ಭಾಗ್ಯ ನಿಮಗಿದೆ. ಅವರ ವಿದ್ಯಾಭ್ಯಾಸದಲ್ಲಿ ಅಥವಾ ಉದ್ಯೋಗದ ಹಾದಿಯಲ್ಲಿ ಗಣನೀಯ ಪ್ರಗತಿ ಕಂಡುಬರಲಿದೆ. ಶನಿವಾರದ ದಿನದಂದು ಸಂಜೆ ಮನೆಯ ಪೂಜಾ ಕೋಣೆಯಲ್ಲಿ ಭಕ್ತಿಯಿಂದ ದೀಪವನ್ನು ಹಚ್ಚಿ ಇಡೀ ಕುಟುಂಬದ ಸದಸ್ಯರು ಒಟ್ಟಾಗಿ ಕುಳಿತು ದೈವನಾಮ ಸ್ಮರಣೆ ಮಾಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಹೇಳು ಹೆಸರಿಲ್ಲದೆ ಓಡಿಹೋಗುತ್ತವೆ. ವಿಶೇಷವಾಗಿ ಅಷ್ಟಲಕ್ಷ್ಮಿ ಸ್ತೋತ್ರ ಅಥವಾ ಪ್ರಾರ್ಥನೆಗಳನ್ನು ಶ್ರವಣ ಮಾಡುವುದರಿಂದ ಗೃಹದಲ್ಲಿ ಶಾಂತಿ ಹಾಗೂ ಐಶ್ವರ್ಯ ವೃದ್ಧಿಯಾಗುತ್ತದೆ. ಈ 3 ದಿನಗಳ ಕಾಲಘಟ್ಟದಲ್ಲಿ ನಿಮ್ಮ ಇಡೀ ಕುಟುಂಬವು ನಿಮ್ಮ ಬೆನ್ನಿಗೆ ಕಲ್ಪವೃಕ್ಷದಂತೆ ಬಲವಾಗಿ ನಿಲ್ಲುವ ಸುದಿನಗಳನ್ನು ನೀವು ಕಣ್ಣಾರ ಕಾಣಲಿದ್ದೀರಿ. ತುಲಾರಾಶಿಯವರೇ, ಈ 3 ದಿನಗಳಲ್ಲಿ ಧನಕನಕಾದಿ ವಸ್ತುಗಳಿಗೆ ಹಾಗೂ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಅತ್ಯಂತ ಮಹತ್ವದ ಹಾಗೂ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣುತ್ತೀರಿ. ಇಲ್ಲಿಯವರೆಗೆ ನಾನಾ ಕಾರಣಗಳಿಂದ ವಿಳಂಬವಾಗುತ್ತಾ ಕೈತಪ್ಪುತ್ತಿದ್ದ ಬಾಕಿ ಹಣವು ಅಂತಿಮವಾಗಿ ನಿಮ್ಮ ಕೈ ಸೇರುವ ಎಲ್ಲ ಯೋಗಗಳಿವೆ. ನೀವು ಈ ಹಿಂದೆ ಯಾರಿಗಾದರೂ ಸಹಾಯ ಹಸ್ತ ಚಾಚಿ ನೀಡಿದ್ದ ಕೈಗಡ ಅಥವಾ ಸಾಲದ ಮೊತ್ತವು ಈಗ ವಾಪಸ್ ಸಿಗಲಿದೆ. ಅದರಲ್ಲೂ ವಿಶೇಷವಾಗಿ ಗುರುವಾರದ ಸೂರ್ಯೋದಯದ ನಂತರದ ಅವಧಿಯಲ್ಲಿ ಸಿಗುವ ಒಂದು ಶುಭ ಸುದ್ದಿ ನಿಮ್ಮ ಆರ್ಥಿಕ ಸಂಕಷ್ಟಗಳಿಗೆ ದೊಡ್ಡ ಮಟ್ಟದ ಪರಿಹಾರವನ್ನು ಒದಗಿಸಲಿದೆ. ಉದ್ಯೋಗದಲ್ಲಿರುವ ಜನರಿಗೆ ಈ ಸಮಯವು ಅತ್ಯಂತ ಮೌಲ್ಯವಾದದ್ದು. ನೀವು ಕಚೇರಿಯಲ್ಲಿ ಮಾಡುವ ಪ್ರಾಮಾಣಿಕ ಕೆಲಸಕ್ಕೆ ಮೇಲಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ಪ್ರಶಂಸೆ ಹಾಗೂ ಒಳ್ಳೆಯ ಹೆಸರು ದೊರಕಲಿದೆ. ತುಲಾರಾಶಿಯ ಕೆಲವು ಅರ್ಹ ವ್ಯಕ್ತಿಗಳಿಗೆ ಕಂಪನಿಯಲ್ಲಿ ಹೊಸ ಜವಾಬ್ದಾರಿಗಳು ಅಥವಾ ಉನ್ನತ ಹುದ್ದೆಗಳು ಹುಡುಕಿಕೊಂಡು ಬರುವ ಸಾಧ್ಯತೆಗಳಿವೆ. ಆರಂಭದಲ್ಲಿ ಈ ಹೊಸ ಜವಾಬ್ದಾರಿಯನ್ನು ಕಂಡು ನಿಮಗೇನೋ ಸ್ವಲ್ಪ ಭಯ ಎನ್ನಿಸಿದರೂ ಭವಿಷ್ಯದಲ್ಲಿ ಇದೇ ನಿಮ್ಮ ವೃತ್ತಿ ಬದುಕಿನ ಮಹಾ ಬೆಳವಣಿಗೆಗೆ ಭದ್ರ ಬುನಾದಿಯಾಗಲಿದೆ. ಕಚೇರಿಯ ಉನ್ನತ ಅಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚಿ ನಿಮ್ಮ ಮೇಲಿರುವ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲಿದ್ದಾರೆ.
ಶುಕ್ರವಾರದ ದಿನದಂದು ಹೊಸ ನೌಕರಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ನಿರುದ್ಯೋಗಿಗಳಿಗೆ ಸೂಕ್ತವಾದ ಹಾಗೂ ಉತ್ತಮ ವೇತನದ ಕೆಲಸದ ಮಾಹಿತಿ ಸಿಗುವ ದಟ್ಟ ಮುನ್ಸೂಚನೆಗಳಿವೆ. ಯಾವುದೇ ಪ್ರಮುಖ ಸಂದರ್ಶನಗಳಿಗೆ ಅಂದರೆ ಇಂಟರ್ವ್ಯೂಗಳಿಗೆ ಹಾಜರಾಗುವ ಮುನ್ನ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಹೋಗುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದಲ್ಲದೆ ಶುಭ ಫಲವನ್ನು ನೀಡುತ್ತದೆ. ಸ್ವಂತ ವ್ಯಾಪಾರ ಅಥವಾ ಉದ್ಯಮ ನಡೆಸುತ್ತಿರುವ ತುಲಾರಾಶಿಯವರಿಗೆ ಈ 3 ದಿನಗಳಲ್ಲಿ ಹೊಸ ಗ್ರಾಹಕರ ಸಂಪರ್ಕ ಸಾಧಿಸುವ ಮತ್ತು ದೊಡ್ಡ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಸುವರ್ಣ ಅವಕಾಶಗಳು ಸಿಗಲಿವೆ. ವಿಶೇಷವಾಗಿ ಜವಳಿ ಉದ್ಯಮ ಅಂದರೆ ಬಟ್ಟೆ ವ್ಯಾಪಾರ, ಸೌಂದರ್ಯವರ್ಧಕಗಳ ವ್ಯವಹಾರ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಹಾಗೂ ಆನ್ಲೈನ್ ಆಧಾರಿತ ಬಿಸಿನೆಸ್ ಮಾಡುವವರಿಗೆ ಭಾರೀ ಲಾಭಾಂಶದ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸುತ್ತಿವೆ. ಆದಾಗ್ಯೂ ಶನಿವಾರದ ದಿನದಂದು ಹಣಕಾಸಿನ ವಹಿವಾಟು ನಡೆಸುವಾಗ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ಯಾರಿಗಾದರೂ ಸಾಲ ಕೊಡುವಾಗ ಶ್ಯೂರಿಟಿ ನಿಲ್ಲುವುದು ಈ ಅವಧಿಯಲ್ಲಿ ನಿಮ್ಮ ಭಾಗ್ಯದ ಬಾಗಿಲು ನಿಧಾನವಾಗಿ ತೆರೆದುಕೊಳ್ಳುತ್ತಿದೆ. ಆದರೆ ಆತುರದಲ್ಲಿ ತೆಗೆದುಕೊಳ್ಳುವ ಯಾವುದೇ ಅವಿವೇಕದ ನಿರ್ಧಾರಗಳು ನಿಮಗೆ ಭಾರೀ ನಷ್ಟವನ್ನು ತರಬಹುದು. ಎಚ್ಚರ! ತುಲಾರಾಶಿಯ ಕೆಲವು ವ್ಯಕ್ತಿಗಳು ಈ 3 ದಿನಗಳಲ್ಲಿ ಬಂಗಾರ ಅಥವಾ ಆಸ್ತಿಯನ್ನು ಖರೀದಿಸುವ ಬಗ್ಗೆ ಗಂಭೀರವಾಗಿ ಆಲೋಚಿಸಬಹುದು. ಇದೂ ಕೂಡ ಒಂದು ಅತ್ಯುತ್ತಮ ಪ್ರಗತಿಯ ಸಂಕೇತವಾಗಿದೆ. ನೀವು ಶುಕ್ರವಾರದ ಪವಿತ್ರ ದಿನದಂದು ಮನೆಯ ಪೂಜಾ ಮಂದಿರದಲ್ಲಿ ಗೋಮತಿ ಚಕ್ರಗಳನ್ನು ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಲಕ್ಷ್ಮೀದೇವಿಯನ್ನು ಆರಾಧಿಸಿದರೆ ನಿಮ್ಮ ಆರ್ಥಿಕ ಲಾಭದ ಪ್ರಮಾಣ ದುಪ್ಪಟ್ಟಾಗಲಿದೆ. ನಿಮ್ಮ ಕೈಗೆ ಬರುವ ಆದಾಯವು ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕಾದರೆ ನೀವು ಮೊದಲು ನಿಮ್ಮ ಅನಗತ್ಯ ಹಾಗೂ ಐಷಾರಾಮಿ ಖರ್ಚು ವೆಚ್ಚಗಳಿಗೆ ಬ್ರೇಕ್ ಹಾಕಬೇಕು. ಅದರಲ್ಲೂ ರಾತ್ರಿಯ ಕತ್ತಲೆಯ ಅವಧಿಯಲ್ಲಿ ಯಾವುದೇ ರೀತಿಯ ದೊಡ್ಡ ಮೊತ್ತದ ಹಣದ ಕೊಡುಕೊಳ್ಳುವಿಕೆಯನ್ನು ಮಾಡದಿರುವುದು ನಿಮ್ಮ ಆರ್ಥಿಕ ಭದ್ರತೆಗೆ ವಿಶೇಷವಾಗಿ ಒಳ್ಳೆಯದು. ಈ 3 ದಿನಗಳಲ್ಲಿ ನೀವು ಪಟ್ಟ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಆ ದೇವನೇ ಖುದ್ದಾಗಿ ನಿಮ್ಮ ಎದುರು ತಂದು ನಿಲ್ಲಿಸುವ ಸಮಯ ಹತ್ತಿರವಾಗುತ್ತಿದೆ. ತುಲಾರಾಶಿಯವರೇ, ಈ 3 ದಿನಗಳಲ್ಲಿ ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ವಿಷಯದಲ್ಲಿ ಕೆಲವು ಸಣ್ಣ ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಅತ್ಯಂತ ಅತ್ಯಗತ್ಯವಾಗಿದೆ. ನೀವು ಮೇಲ್ನೋಟಕ್ಕೆ ಎಲ್ಲರ ಮುಂದೆ ಅತ್ಯಂತ ಆರೋಗ್ಯವಂತರಾಗಿ ಸದೃಢವಾಗಿ ಕಾಣಿಸಿಕೊಂಡರೂ ಸಹ ನಿಮ್ಮ ಒಳಗಿನ ಮನಸ್ಸು ಕೌಟುಂಬಿಕ ಹಾಗೂ ವೃತ್ತಿಪರ ಜವಾಬ್ದಾರಿಗಳ ಹೊರೆಯಿಂದ ತೀವ್ರವಾಗಿ ದಣಿದಿರುತ್ತದೆ. ಭೂತಕಾಲದಲ್ಲಿ ನಡೆದ ಕಹಿ ಘಟನೆಗಳು, ನಂಬಿದವರು ಆಡಿದ ಚುಚ್ಚುಮಾತುಗಳು ಮತ್ತು ಇಡೀ ಸಂಸಾರವನ್ನು ಮುನ್ನಡೆಸಬೇಕಾದ ಜವಾಬ್ದಾರಿಗಳು ಎಲ್ಲವೂ ಒಟ್ಟಾಗಿ ಸೇರಿ ನಿಮ್ಮ ಮಾನಸಿಕ ಶಕ್ತಿಯನ್ನು ಕುಂದಿಸಬಹುದು. ವಿಶೇಷವಾಗಿ ತಡರಾತ್ರಿಯ ಅವಧಿಯಲ್ಲಿ ಮನಸ್ಸನ್ನು ಕಾಡುವ ನಾನಾ ತರಹದ ಆಲೋಚನೆಗಳಿಂದಾಗಿ ನಿಮಗೆ ಸರಿಯಾದ ನಿದ್ರೆ ಬರದೆ ತೊಳಲಾಡಬಹುದು. ತುಲಾರಾಶಿಯ ಕೆಲವು ಜನರು ಬೆಳಗಿನ ಜಾವದವರೆಗೂ ಕಣ್ಣಿಗೆ ರೆಪ್ಪೆ ಮುಚ್ಚದೆ ಜಾಗರಣೆ ಮಾಡುವ ಪರಿಸ್ಥಿತಿ ಬರಬಹುದು. ಇಂತಹ ನಿದ್ರಾಹೀನತೆಯು ನಿಮ್ಮ ದೇಹದಲ್ಲಿ ಅತಿಯಾದ ತಲೆನೋವು, ಕಣ್ಣುಗಳ ಉರಿ ಮತ್ತು ದೈಹಿಕ ಆಯಾಸಕ್ಕೆ ನೇರ ಕಾರಣವಾಗಬಹುದು. ಗುರುವಾರದ ದಿನದಂದು ನಿಮ್ಮ ದೈಹಿಕ ಉತ್ಸಾಹವು ಸ್ವಲ್ಪ ಮಂದಗತಿಯಲ್ಲಿರುವಂತೆ ಭಾಸವಾದರೂ ಶುಕ್ರವಾರದ ಸೂರ್ಯೋದಯದ ವೇಳೆಗೆ ನಿಮ್ಮಲ್ಲಿ ಹೊಸದೊಂದು ಚೈತನ್ಯ ಮತ್ತು ಶಕ್ತಿ ಕ್ರಮೇಣವಾಗಿ ವೃದ್ಧಿಯಾಗಲಿದೆ. ಆದಾಗ್ಯೂ ಶನಿವಾರದ ದಿನದಂದು ಹೆಚ್ಚಿನ ಎಚ್ಚರಿಕೆ ಅಗತ್ಯ. ರಸ್ತೆಯಲ್ಲಿ ವಾಹನಗಳನ್ನು ಚಲಿಸುವಾಗ ಯಾವುದೇ ರೀತಿಯ ಆತುರ ಅಥವಾ ಬೇಜವಾಬ್ದಾರಿತನ ಪ್ರದರ್ಶಿಸಬೇಡಿ. ಸಣ್ಣಪುಟ್ಟ ಆಕಸ್ಮಿಕ ಗಾಯಗಳು ಅಥವಾ ಕಾಲು ನೋವಿನಂತಹ ತೊಂದರೆಗಳು ಎದುರಾಗಬಹುದು. ಶರೀರದಲ್ಲಿ ಉಷ್ಣಾಂಶ ಬಾಡಿ ಹೀಟ್ ಹೆಚ್ಚಾಗುವುದರಿಂದ ನಿಮ್ಮ ಸ್ವಭಾವದಲ್ಲಿ ಕಿರಿಕಿರಿಯ ಉದ್ವೇಗವೂ ಹೆಚ್ಚಾಗಬಹುದು. ತುಲಾರಾಶಿಯವರು ಈ ದಿನಗಳಲ್ಲಿ ತಾವು ಸೇವಿಸುವ ಆಹಾರ ಪದ್ಧತಿಯ ಬಗ್ಗೆಯೂ ನಿಗಾ ಇಡಬೇಕು. ಹೋಟೆಲ್ ಅಥವಾ ಬೀದಿ ಬದಿಯ ಮಸಾಲೆ ಮುಂತಾದ ಹೊರಗಿನ ಆಹಾರ ಪದಾರ್ಥಗಳನ್ನು ತಿನ್ನುವ ಬದಲು ಮನೆಯಲ್ಲಿ ಸ್ವಚ್ಛವಾಗಿ ತಯಾರಿಸಿದ ಸಾತ್ವಿಕ್ ಆಹಾರವನ್ನು ಸೇವಿಸುವುದು ಆರೋಗ್ಯಕ್ಕೆ ಹಿತಕರ. ಪ್ರತಿದಿನ ದೇಹಕ್ಕೆ ಬೇಕಾದಷ್ಟು ಯಥೇಷ್ಟವಾಗಿ ನೀರನ್ನು ಕುಡಿಯಿರಿ. ಕೆಲವು ವ್ಯಕ್ತಿಗಳು ಗ್ಯಾಸ್ಟ್ರಿಕ್ ಸಮಸ್ಯೆ, ಅಜೀರ್ಣದ ತೊಂದರೆ ಅಥವಾ ತೀವ್ರ ಬೆನ್ನು ನೋವಿನಿಂದಾಗಿ ಸಂಕಟಪಡಬಹುದು. ಈ 3 ದಿನಗಳ ಅವಧಿಯಲ್ಲಿ ಆ ಸೃಷ್ಟಿಕರ್ತನನ್ನು ಮನಸ್ಸಾರೆ ಧ್ಯಾನಿಸುವುದರಿಂದ ನಿಮ್ಮ ಅಶಾಂತ ಮನಸ್ಸಿಗೆ ಅಪಾರವಾದ ನೆಮ್ಮದಿ ಸಿಗಲಿದೆ. ಮುಂಜಾನೆ ಬೇಗ ಎದ್ದು ಸೂರ್ಯದೇವನಿಗೆ ನಮಸ್ಕಾರ ಮಾಡುವುದರಿಂದ ಅಥವಾ 10 ನಿಮಿಷಗಳ ಕಾಲ ಯೋಗ ಮುದ್ರೆಗಳಲ್ಲಿ ಶಾಂತವಾಗಿ ಕುಳಿತುಕೊಳ್ಳುವುದರಿಂದ ಮಾನಸಿಕ ಒತ್ತಡವು ಗಣನೀಯವಾಗಿ ಕರಗಿಹೋಗುತ್ತದೆ. ನಿಮ್ಮ ನಂಬಿಸ್ಥ ಹಾಗೂ ಅತ್ಯಂತ ಆಪ್ತ ಗೆಳೆಯರೊಂದಿಗೆ ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳನ್ನು ಹಂಚಿಕೊಳ್ಳುವುದರಿಂದ ನಿಮ್ಮ ಎದೆಯ ಮೇಲಿರುವ ದೊಡ್ಡ ಭಾರ ಇಳಿದಂತೆ ಪರಿಹಾರ ಸಿಗಲಿದೆ.
ಒಂಟಿತನಕ್ಕೆ ಶರಣಾಗಿ ಒಳಗೊಳಗೆ ಕೊರಗಬೇಡಿ. ಈ ಸಮಯದಲ್ಲಿ ನಿಮ್ಮ ದೈಹಿಕ ಆರೋಗ್ಯವನ್ನು ನಿರ್ಲಕ್ಷಿಸಿದರೆ ಭವಿಷ್ಯದಲ್ಲಿ ಅದು ದೊಡ್ಡ ಕಾಯಿಲೆಯಾಗಿ ರೂಪಾಂತರಗೊಳ್ಳಬಹುದು. ವಿಶೇಷವಾಗಿ ಮಧುಮೇಹ ಅಂದರೆ ಶುಗರ್ ಹಾಗೂ ರಕ್ತದೊತ್ತಡ ಅಂದರೆ ಬಿಪಿ ಇರುವ ರೋಗಿಗಳು ತಮ್ಮ ನಿಗದಿತ ಔಷಧಿಗಳನ್ನು ತೆಗೆದುಕೊಳ್ಳುವುದನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದು. ಶುಕ್ರವಾರದ ಶುಭ ದಿನದಂದು ದುರ್ಗಾ ಅಥವಾ ಲಕ್ಷ್ಮೀದೇವಿಯ ಸನ್ನಿಧಾನಕ್ಕೆ ಭೇಟಿ ನೀಡಿ ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ಬಂದರೆ ಮಾನಸಿಕ ನೆಮ್ಮದಿ ಹೆಚ್ಚಾಗಲಿದೆ. ತುಲಾರಾಶಿಯವರೇ, ನಿಮ್ಮ ಸ್ವಭಾವದ ಪ್ರಕಾರ ನೀವು ಯಾರಿಗೂ ಸಹ ಜೀವಮಾನದಲ್ಲಿ ದ್ರೋಹ ಎಣಿಸದ, ಹಾನಿ ಮಾಡದ ನಿಷ್ಕಳ್ಮಶ ಜೀವಿಗಳು. ಆದರೆ ಈ ಸ್ವಾರ್ಥಿ ಜಗತ್ತಿನಲ್ಲಿ ಕೆಲವರು ನಿಮ್ಮ ಈ ಅಮಾಯಕ ಒಳ್ಳೆಯತನವನ್ನು ಮತ್ತು ನಿಮ್ಮ ಸಶಸ್ಸನ್ನು ಕಂಡು ಅಸೂಯೆಯ ಜ್ವಾಲೆಯಲ್ಲಿ ಬೇಯುತ್ತಿರುತ್ತಾರೆ. ಈ ಮುಂಬರುವ 3 ದಿನಗಳಲ್ಲಿ ನಿಮ್ಮ ಸುತ್ತಮುತ್ತಲಿದ್ದುಕೊಂಡು ನಟಿಸುತ್ತಿರುವ ಕೆಲವರ ಜನರ ನಿಜವಾದ ಬಣ್ಣ ಮತ್ತು ಮುಖವಾಡಗಳು ಕಳಚು ಬೀಳುವ ಸಾಧ್ಯತೆಗಳು ನಿಚ್ಚಳವಾಗಿವೆ. ನಿಮ್ಮ ಎದುರು ಬಂದು ಸಿಹಿಯಾಗಿ ಮಾತನಾಡಿ ನಗುವ ನಕಲಿ ವ್ಯಕ್ತಿಗಳೇ ನಿಮ್ಮ ಬೆನ್ನಿ ಹಿಂದೆ ನಿಮ್ಮ ಹೆಸರನ್ನು ಕೆಡಿಸಲು ಅಪಪ್ರಚಾರ ಮಾಡುತ್ತಿರುವುದು ಆಕಸ್ಮಿಕವಾಗಿ ನಿಮ್ಮ ಗಮನಕ್ಕೆ ಬರಲಿದೆ. ವಿಶೇಷವಾಗಿ ನಿಮ್ಮ ಆರ್ಥಿಕ ಹಾಗೂ ಸಾಮಾಜಿಕ ಬೆಳವಣಿಗೆಯನ್ನು ಸಹಿಸಲು ಸಾಧ್ಯವಾಗದ ಕೆಲವು ಕುಟಂತ್ರಿಗಳು ನಿಮ್ಮ ದಾರಿಗೆ ಕಲ್ಲು ಹಾಕಲು ಯತ್ನಿಸುತ್ತಿರುತ್ತಾರೆ. ನಿಮ್ಮ ಸಂಸಾರದ ನೆಮ್ಮದಿಯನ್ನು ಕೆಡಿಸಬೇಕೆಂಬ ದುರುದ್ದೇಶ ಹೊಂದಿರುವ ಒಬ್ಬ ವ್ಯಕ್ತಿಯು ನಿಮ್ಮ ನಿಕಟ ವಲಯದಲ್ಲೇ ಓಡಾಡುತ್ತಿರುತ್ತಾರೆ. ಗುರುವಾರದ ದಿನದಂದು ನೀವೊಂದು ಪ್ರಮುಖ ಬದಲಾವಣೆಯನ್ನು ಗಮನಿಸಲಿದ್ದೀರಿ. ಇಲ್ಲಿಯವರೆಗೆ ನಿಮ್ಮೊಂದಿಗೆ ಅತಿ ಆಪ್ತವಾಗಿ ನೆರಳಿನಂತೆ ಇದ್ದ ವ್ಯಕ್ತಿಯು ಇದ್ದಕ್ಕಿದ್ದಂತೆ ನಿಮ್ಮಿಂದ ಅಂತರ ಕಾಯ್ದುಕೊಂಡು ವಿಚಿತ್ರವಾಗಿ ವರ್ತಿಸಲು ಪ್ರಾರಂಭಿಸುತ್ತಾನೆ. ಇದು ಕೇವಲ ಸಾಧಾರಣ ಘಟನೆಯಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಮೇಲೆ ತೀವ್ರವಾದ ದೃಷ್ಟಿದೋಷ ಮತ್ತು ಕಣ್ಣಿನ ದೃಷ್ಟಿಯ ಪ್ರಭಾವ ಬಿದ್ದಿರುವುದನ್ನು ಗ್ರಹಗಳ ಚಲನೆಗಳು ಸ್ಪಷ್ಟಪಡಿಸುತ್ತಿವೆ. ಶುಕ್ರವಾರದ ದಿನದಂದು ಮನೆಯಿಂದ ಹೊರಗೆ ಯಾವುದೇ ಪ್ರಮುಖ ಕಾರ್ಯಗಳಿಗಾಗಿ ಪ್ರಯಾಣ ಬೆಳೆಸುವಾಗ ಹೆಚ್ಚಿನ ಎಚ್ಚರಿಕೆ ಇರಲಿ. ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಅಥವಾ ಸಾಧನೆಗಳನ್ನು ಎಲ್ಲರ ಎದುರು ಉದ್ಘೋಷ ಮಾಡಬೇಡಿ. ಕೆಲವು ಕಪಟಿಗಳು ನಿಮ್ಮ ಸಶಸ್ಸಿನ ಕಾರ್ಯಗಳು ಅರ್ಧ ದಾರಿಯಲ್ಲೇ ನಿಂತು ಹೋಗಬೇಕೆಂದು ತಂತ್ರ ಹೂಡುತ್ತಿದ್ದಾರೆ. ಜಂಟಿ ವ್ಯಾಪಾರ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವ ತುಲಾರಾಶಿಯವರು ಈ ಸಮಯದಲ್ಲಿ ತಮ್ಮ ವ್ಯಾಪಾರ ಪಾಲಿಗಾರರನ್ನು ಕುರುಡಾಗಿ ನಂಬುವುದು ಅಪಾಯಕಾರಿ. ಪ್ರತಿಯೊಂದು ಆರ್ಥಿಕ ಲೆಕ್ಕಾಚಾರವನ್ನು ಲಿಖಿತ ರೂಪದಲ್ಲಿ ದಾಖಲಿಸಿಕೊಳ್ಳುವುದು ನಿಮ್ಮ ಹಣಕ್ಕೆ ಭದ್ರತೆ ನೀಡುತ್ತದೆ. ಕೌಟುಂಬಿಕ ವಲಯದಲ್ಲೂ ಸಹ 3ನೇ ವ್ಯಕ್ತಿಯ ಚಾಡಿ ಮಾತುಗಳಿಂದಾಗಿ ಗಂಡ ಹೆಂಡತಿ ಅಥವಾ ಅಣ್ಣ ತಮ್ಮಂದಿರ ನಡುವೆ ತಪ್ಪು ತಿಳುವಳಿಕೆ ಮೂಡಸಂಭವವಿದೆ. ಅದಕ್ಕಾಗಿಯೇ ನಿಮ್ಮ ಕಿವಿಗ ಬೀಳುವ ಪ್ರತಿಯೊಂದು ಮಾತನ್ನು ಸತ್ಯ ಎಂದು ಕಣ್ಮುಚ್ಚಿ ನಂಬಬೇಡಿ. ಶನಿವಾರದ ದಿನದಂದು ಕಲ್ಲು ಉಪ್ಪು ಮಿಶ್ರಿತ ನೀರಿನಿಂದ ಇಡೀ ಮನೆಯ ನೆಲವನ್ನು ಸ್ವಚ್ಛವಾಗಿ ಒರೆಸುವುದು ವಾಸ್ತು ಪ್ರಕಾರ ಶ್ರೇಷ್ಠ. ಸಾಯಂಕಾಲ ಮುಸ್ಸಂಜೆಯ ವೇಳೆಯಲ್ಲಿ ಮನೆಯ ಮುಖ್ಯದ್ವಾರದ ಮುಂದೆ ನಿಂಬೆಹಣ್ಣು ಮತ್ತು ಕರ್ಪೂರವನ್ನು ಒಟ್ಟಿಗೆ ಸುಡುವುದರಿಂದ ಮನೆಯ ಒಳಗೆ ಹಾಗೂ ಹೊರಗಿನ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ನಾಶವಾಗುತ್ತದೆ. ತುಲಾರಾಶಿಯ ಕೆಲವು ಜನನಿಗೆ ರಾತ್ರಿಯ ನಿದ್ರೆಯಲ್ಲಿ ಕೆಟ್ಟ ಕನಸುಗಳು ಅಥವಾ ಭಯಂಕರ ದೃಶ್ಯಗಳು ಕಂಡುಬರಬಹುದು. ಇದು ಅತಿಯಾದ ಮಾನಸಿಕ ಒತ್ತಡ ಹಾಗೂ ದೃಷ್ಟಿದೋಷದ ತೀವ್ರತೆಯಿಂದಾಗುವ ಪರಿಣಾಮವಾಗಿದೆ. ಇಂತಹ ಸಮಯದಲ್ಲಿ ಭಕ್ತಿಯಿಂದ ಹನುಮಾನ್ ಚಾಲೀಸಾವನ್ನು ಶ್ರವಣ ಮಾಡುವುದು ಅಥವಾ ಶನಿದೇವನ ಮಂತ್ರಗಳನ್ನು ಜಪಿಸುವುದರಿಂದ ಅದ್ಭುತವಾದ ರಕ್ಷಣೆ ಸಿಗಲಿದೆ. ನಿಮಗೆ ದ್ರೋಹ ಬಗೆಯಬೇಕೆಂದು ಶತ್ರುಗಳು ಎಷ್ಟೇ ಬಲವಾದ ವ್ಯೂಹ ರಚಿಸಿದರೂ ಸಹ ದೇವರ ದಿವ್ಯ ಕೃಪಾಕಟಾಕ್ಷವು ನಿಮ್ಮನ್ನು ಕಾಯುವ ಕವಚವಾಗಲಿದೆ. ನೀವು ಯಾವುದೇ ಕಾರಣಕ್ಕೂ ಮನಗುಂದಬೇಕಾದ ಅಗತ್ಯವಿಲ್ಲ, ಆದರೆ ಎಚ್ಚರಿಕೆಯಿಂದ ಇರುವುದು ಮಾತ್ರ ಕಡ್ಡಾಯವಾಗಿದೆ. ಈ 3 ದಿನಗಳ ಕಾಲಘಟ್ಟದಲ್ಲಿ ತುಲಾರಾಶಿಯವರ ಮನಸ್ಸಿನಲ್ಲಿ ಒಂದು ನೂತನವಾದ, ಕ್ರಾಂತಿಕಾರಿಯಾದ ಆಲೋಚನಾ ಶಕ್ತಿ ಜಾಗೃತವಾಗಲಿದೆ. ಕೆಲವರು ತಮ್ಮ ವೃತ್ತಿಯ ಬದಲಾವಣೆಯ ಬಗ್ಗೆ ಚಿಂತಿಸಿದರೆ, ಇನ್ನು ಕೆಲವರು ಕೌಟುಂಬಿಕ ಅನಿವಾರ್ಯತೆಗಳಿಂದಾಗಿ ದೂರದ ಊರುಗಳಿಗೆ ಪ್ರಯಾಣ ಬೆಳೆಸುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಿದ್ದಾರೆ. ವಿಶೇಷವಾಗಿ ಕಳೆದ ಹಲವು ಮುಂತಿಂಗಳುಗಳಿಂದ ಅಥವಾ ವರ್ಷಗಳಿಂದ ವಿದೇಶ ಪ್ರಯಾಣ ಬೆಳೆಸಲು, ಅನ್ಯ ದೇಶಗಳಲ್ಲಿ ಉದ್ಯೋಗ ಮಾಡಲು ಪ್ರಯತ್ನಿಸುತ್ತಿರುವ ತುಲಾರಾಶಿಯ ಜನರಿಗೆ ಈ ದಿನಗಳಲ್ಲಿ ಒಂದು ಅತ್ಯಂತ ಸಿಹಿ ಸುದ್ದಿ ಲಭ್ಯವಾಗಲಿದೆ. ನಿಮ್ಮ ವೀಸಾ, ಪಾಸ್ಪೋರ್ಟ್ ಮತ್ತು ವಿದೇಶಿ ಕಂಪನಿಯ ಉದ್ಯೋಗಕ್ಕೆ ಸಂಬಂಧಿಸಿದ್ದ ತಡೆಹಿಡಿದಿದ್ದ ಕೆಲಸಗಳು ಈಗ ನಿಧಾನವಾಗಿ ವೇಗ ಪಡೆದುಕೊಳ್ಳುವ ಶುಭ ಲಕ್ಷಣಗಳಿವೆ. ಗುರುವಾರದ ದಿನದಂದು ಬರುವ ಒಂದು ಪ್ರಮುಖ ಫೋನ್ ಕರೆ ಅಥವಾ ಇಮೇಲ್ ಸಂದೇಶವು ನಿಮ್ಮ ನಿರಾಶಾದಾಯಕ ಮನಸ್ಸಿನಲ್ಲಿ ಹೊಸದೊಂದು ಭರವಸೆಯ ಕಿಡಿಯನ್ನು ಹೊತ್ತಿಸಲಿದೆ. ಇಲ್ಲಿಯವರೆಗೆ ಸ್ಥಗಿತಗೊಂಡು ಧೂಳುವಿಡಿದಿದ್ದ ಕಡಗಣಗಳು ಇದ್ದಕ್ಕಿದ್ದಂತೆ ಚಲಿಸಲು ಪ್ರಾರಂಭಿಸುತ್ತವೆ. ಶುಕ್ರವಾರದ ದಿನದಂದು ನಿಮ್ಮ ಜಾತಕದಲ್ಲಿ ಪ್ರಯಾಣ ಯೋಗವು ಅತ್ಯಂತ ಬಲಶಾಲಿಯಾಗಿದೆ.
ಕೆಲವು ವ್ಯಕ್ತಿಗಳು ತೀರ್ಥಯಾತ್ರೆಗಾಗಿ, ಪುಣ್ಯಕ್ಷೇತ್ರಗಳ ದರ್ಶನಕ್ಕಾಗಿ ಅಥವಾ ಕುಟುಂಬದ ತುರ್ತು ಕಾರ್ಯನಿಮಿತ್ತ ದೂರದ ಊರುಗಳಿಗೆ ಪ್ರಯಾಣ ಬೆಳೆಸಬಹುದು. ಆದರೆ ಪ್ರಯಾಣದ ವೇಳೆಯಲ್ಲಿ ನಿಮ್ಮ ಪ್ರಮುಖ ದಾಖಲೆಗಳು ಹಾಗೂ ಬೆಲೆಬಾಳುವ ವಸ್ತುಗಳ ಬಗ್ಗೆ ಹೆಚ್ಚಿನ ನಿಗಾ ಇರಲಿ. ಯಾವುದನ್ನೂ ಮರೆಯಬೇಡಿ. ಈ ಯೋಗದ ಸಮಯದಲ್ಲಿ ನೀವು ಭೇಟಿಯಾಗುವ ಒಬ್ಬ ಅಪರಿಚಿತ ಅಥವಾ ಹೊಸ ವ್ಯಕ್ತಿಯು ನಿಮ್ಮ ಭವಿಷ್ಯದ ಬದುಕಿನಲ್ಲಿ ಅತ್ಯಂತ ಪ್ರಮುಖ ಹಾಗೂ ಸಕಾರಾತ್ಮಕ ಪಾತ್ರವನ್ನು ವಹಿಸುವ ದೈವಿಕ ಯೋಗವಿದೆ. ವ್ಯಾಪಾರ ರಂಗದಲ್ಲಿರುವ ತುಲಾರಾಶಿಯವರು ತಮ್ಮ ಉದ್ಯಮವನ್ನು ಹೊಸ ಭೌಗೋಳಿಕ ಪ್ರದೇಶಗಳಿಗೆ ವಿಸ್ತರಿಸುವ ಅಥವಾ ಹೊಸ ಶಾಖೆಗಳನ್ನು ತೆರೆಯುವ ಬಗ್ಗೆ ಧೈರ್ಯದ ನಿರ್ಧಾರ ಮಾಡಬಹುದು. ಸೋಷಿಯಲ್ ಮೀಡಿಯಾ ಹಾಗೂ ಆನ್ಲೈನ್ ನೆಟ್ವರ್ಕಿಂಗ್ ಮೂಲಕ ನಿಮ್ಮ ವ್ಯವಹಾರಕ್ಕೆ ಹೊಸ ಗ್ರಾಹಕರು ಹಾಗೂ ಹೂಡಿಕೆದಾರರು ಹುಡುಕಿಕೊಂಡು ಬರುವರು. ಉನ್ನತ ವ್ಯಾಸಂಗಕ್ಕಾಗಿ ಪರವೂರು ಅಥವಾ ವಿದೇಶಕ್ಕೆ ಹೋಗಲು ಹಂಬಲಿಸುತ್ತಿರುವ ವಿದ್ಯಾರ್ಥಿಗಳಿಗೂ ಸಹ ಈ ಸಮಯ ಅತ್ಯಂತ ಪೂರಕವಾಗಿದೆ. ಆದರೆ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಏನೆಂದರೆ, ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳೂ ಸಹ ಆತುರದ ನಿರ್ಧಾರಗಳಾಗಿರಬಾರದು. ಪ್ರತಿಯೊಂದು ಹೆಜ್ಜೆಯನ್ನು 10 ಬಾರಿ ಯೋಚಿಸಿ ಸಾಧಕ ಬಾಧಕಗಳನ್ನು ವಿಶ್ಲೇಷಿಸಿಯೇ ಇಡಬೇಕು. ತುಲಾರಾಶಿಯ ಕೆಲವು ಕುಟುಂಬಗಳು ತಮ್ಮ ಹಳೆಯ ಬಾಡಿಗೆ ಮನೆಯನ್ನು ಅಥವಾ ಸ್ವಂತ ಊರನ್ನು ಬಿಟ್ಟು ಹೊಸದೊಂದು ಆಕರ್ಷಕ ಸ್ಥಳದಲ್ಲಿ ನೆಲೆಸುವ ಬಗ್ಗೆ ಗಂಭೀರವಾಗಿ ತೀರ್ಮಾನಿಸಬಹುದು. ಯಾವುದೇ ನಿರ್ಧಾರಕ್ಕೂ ಮುನ್ನ ಕುಟುಂಬದ ಎಲ್ಲಾ ಸದಸ್ಯರೊಂದಿಗೆ ಮುಕ್ತವಾಗಿ ಚರ್ಚಿಸಿ ಮುನ್ನಡೆಯುವುದು ಕಲ್ಯಾಣಕಾರಕ. ಶನಿವಾರದ ದಿನದಂದು ದೀರ್ಘ ಪ್ರಯಾಣ ಬೆಳೆಸುವ ಮುನ್ನ ಇಷ್ಟದೇವತೆಯ ದರ್ಶನ ಮಾಡಿ ಪ್ರಾರ್ಥಿಸಿ ಹೊರಟರೆ ದಾರಿಯಲ್ಲಿ ಎದುರಾಗುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಶನಿಗ್ರಹದ ಪ್ರಭಾವದ ಕಾರಣದಿಂದಾಗಿ ಶನಿವಾರದ ತಡರಾತ್ರಿಯ ಪ್ರಯಾಣವನ್ನು ಆದಷ್ಟು ಮುಂದೂಡುವುದು ನಿಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಅತ್ಯಂತ ಸೂಕ್ತ. ಈ 3 ದಿನಗಳ ಅವಧಿಯಲ್ಲಿ ನಿಮ್ಮ ಬದುಕಿನ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತಹ ಒಂದು ಅದ್ಭುತ ಪರಿಚಯ ಅಥವಾ ಒಂದು ಅಪರೂಪದ ಸುವರ್ಣ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ತುಲಾರಾಶಿಯವರೇ, ನೀವು ಕಳೆದ ಸುದೀರ್ಘ ಕಾಲದಿಂದ ಬದುಕಿನಲ್ಲಿ ಒಂದು ಒಳ್ಳೆಯ ಸಮಯಕ್ಕಾಗಿ, ನೆಮ್ಮದಿಯ ದಿನಗಳಿಗಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಿದ್ದೀರಿ. ನನ್ನ ಈ ಕಷ್ಟದ ಬದುಕಿನಲ್ಲಿ ಸುದಿನಗಳು ಯಾವಾಗ ಬರುತ್ತವೆ? ನನ್ನ ಕಣ್ಣೀರನ್ನು ಒರೆಸುವವರು ಯಾರು ಎಂದು ನೀವು ಪೂಜೆ ಮಾಡುವಾಗ ದೇವರನ್ನು ಹಲವು ಬಾರಿ ಮನನೊಂದು ಪ್ರಶ್ನಿಸಿರಬಹುದು. ಈಗ ಆ ನಿಮ್ಮ ಪ್ರಾಮಾಣಿಕ ಪ್ರಶ್ನೆಗೆ ಭಗವಂತನೇ ಉತ್ತರಿಸುವ ಕಾಲ ಸನ್ನಿಹಿತವಾಗಿದೆ. ಈ 3 ದಿನಗಳ ಒಳಗಾಗಿ ನಿಮ್ಮ ಅದೃಷ್ಟದ ಬಾಗಿಲು ಸಂಪೂರ್ಣವಾಗಿ ಶತಶಃ ತೆರೆದುಕೊಳ್ಳದಿದ್ದರೂ ಸಹ ಅದಕ್ಕೆ ಬೇಕಾದ ಪೂರಕ ಚಿಹ್ನೆಗಳು ಹಾಗೂ ದೈವಿಕ ಸಂಕೇತಗಳು ಅತ್ಯಂತ ಬಲವಾಗಿ ಗೋಚರಿಸಲಿವೆ. ವಿಶೇಷವಾಗಿ ಶುಕ್ರವಾರದ ದಿನದಂದು ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನ ಶುಭದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ಅತ್ಯಂತ ಪ್ರಬಲವಾಗಿ ಬೀಳುವುದರಿಂದ ನೀವು ಆರ್ಥಿಕವಾಗಿ ಹಸನಾಗಲಿದ್ದೀರಿ, ಕೌಟುಂಬಿಕವಾಗಿ ನೆಮ್ಮದಿ ಪಡೆಯಲಿದ್ದೀರಿ ಹಾಗೂ ಮಾನಸಿಕವಾಗಿ ನಿರಾಳತೆಯನ್ನು ಅನುಭವಿಸಲಿದ್ದೀರಿ. ಮುಂಜಾನೆ ನಿದ್ದೆಯಿಂದ ಎದ್ದ ತಕ್ಷಣವೇ ನಿಮ್ಮ ದೇಹ ಹಾಗೂ ಮನಸ್ಸಿನಲ್ಲಿ ಒಂದು ಅಪೂರ್ವವಾದ ನವೋತ್ಸಾಹ, ಸಕಾರಾತ್ಮಕ ಶಕ್ತಿ ತುಂಬಿರುವುದನ್ನು ನೀವು ಸ್ವತಃ ಅನುಭವಿಸುವಿರಿ. ತುಲಾರಾಶಿಯ ಕೆಲವು ವ್ಯಕ್ತಿಗಳು ಹಲವು ತಿಂಗಳುಗಳ ಅಥವಾ ವರ್ಷಗಳ ಸುದೀರ್ಘ ಯಾತನೆಯ ನಂತರ ಈ ದಿನಗಳಲ್ಲಿ ಮನಸ್ಸಾರೆ ಆರಾಮವಾಗಿ ನಗುವಂತಹ ಸುಂದರ ಸನ್ನಿವೇಶ ಎದುರಾಗಲಿದೆ. ಸಮಾಜದಲ್ಲಿ ನಿಮಗೆ ಸಿಗಬೇಕಾದ, ನೀವು ಅರ್ಹರಾಗಿರುವ ಗೌರವ ಹಾಗೂ ಸ್ಥಾನಮಾನಗಳು ನಿಧಾನವಾಗಿ ವೃದ್ಧಿಯಾಗಲಿವೆ. ಇಲ್ಲಿಯವರೆಗೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಕಂಡು ನಿಮ್ಮನ್ನು ಅತ್ಯಂತ ಕೀಳಾಗಿ ಹಲುವಾಗಿ ನೋಡಿದ ನಂಟರು ಇಷ್ಟರೆಲ್ಲ ಈಗ ನಿಮ್ಮ ನೈಜ ಯೋಗ್ಯತೆ ಹಾಗೂ ಮೌಲ್ಯವನ್ನು ಅರಿತುಕೊಂಡು ಪಶ್ಚಾತ್ತಾಪ ಪಡಲಿದ್ದಾರೆ. ಆದರೂ ಸಹ ಈ ಅದೃಷ್ಟದ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಅಹಂಕಾರ ಅಥವಾ ದುರಹಂಕಾರದ ಭಾವ ಬರದಂತೆ ಎಚ್ಚರವಹಿಸಿ. ದೇವರು ಕರುಣಿಸಿದ ಈ ಶುಭ ಅವಕಾಶವನ್ನು ಅತ್ಯಂತ ವಿನಮ್ರತೆಯಿಂದ ಸದ್ಬಳಕೆ ಮಾಡಿಕೊಳ್ಳಬೇಕು. ಗುರುವಾರದ ದಿನದಂದು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಗುರುಗ್ರಹದ ಬಲವನ್ನು ಹೆಚ್ಚಿಸುತ್ತದೆ. ಶುಕ್ರವಾರದಂದು ಜಗನ್ಮಾತೆಯನ್ನು ಬಿಳಿ ಬಣ್ಣದ ಪರಿಮಳಯುಕ್ತ ಹೂವುಗಳಿಂದ ಅರ್ಚಿಸುವುದರಿಂದ ನಿಮ್ಮ ಧನಾಗಮನದ ಹಾದಿ ಸುಗಮವಾಗುತ್ತದೆ. ಶನಿವಾರದ ದಿನದಂದು ರಸ್ತೆ ಬದಿಯ ಅಸಹಾಯಕ ಬಡವರಿಗೆ ಅಥವಾ ವೃದ್ಧರಿಗೆ ಅನ್ನದಾನ ಮಾಡುವುದರಿಂದ ಶನಿದೇವನ ವಕ್ರದೃಷ್ಟಿಯ ಪ್ರಭಾವ ಹಾಗೂ ಕಠಿಣ ದೋಷಗಳು ಶಾಂತವಾಗುತ್ತವೆ. ಈ 3 ದಿನಗಳ ಕಾಲ ಸಂಜೆಯ ದೀಪಾರಾಧನೆಯ ಸಮಯದಲ್ಲಿ ಮನೆಯಲ್ಲಿ ಕುಳಿತು ಭಕ್ತಿಯಿಂದ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಿದರೆ ಅಥವಾ ಕೇಳಿದರೆ ಗೃಹದಲ್ಲಿ ಮನಮಾಡಿಕೊಂಡಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ಧ್ವಂಸವಾಗುತ್ತವೆ. ತುಲಾರಾಶಿಯ ಕೆಲವು ಜನರಿಗೆ ರಸ್ತೆಯಲ್ಲಿ ಹೋಗುವಾಗಲೋ ಅಥವಾ ಅನಿಶ್ಚಿತವಾಗಿಯೋ ತಮ್ಮ ಬಾಲ್ಯದ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಸೌಭಾಗ್ಯ ಸಿಗಲಿದೆ. ಆ ಹಳೆಯ ಪರಿಚಯವು ಭವಿಷ್ಯದಲ್ಲಿ ನಿಮ್ಮ ಉದ್ಯೋಗ ಅಥವಾ ವ್ಯಾಪಾರಕ್ಕೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡಲಿದೆ.
ನೀವು ಕಳೆದೆಷ್ಟೋ ದಿನಗಳಿಂದ ದೇವರಲ್ಲಿ ಕಣ್ಣೀರಿಟ್ಟು ಪ್ರಾರ್ಥಿಸುತ್ತಿದ್ದ ಒಂದು ಅತಿದೊಡ್ಡ ಆಸೆ ನಿಧಾನವಾಗಿ ಈಡೇರುವ ಹಾದಿ ಹಿಡಿಯಲಿದೆ. ಮುಖ್ಯವಾಗಿ ನೀವು ಯಾವುದೇ ಕಷ್ಟ ಬಂದರೂ ದೇವರ ಮೇಲಿಟ್ಟಿರುವ ಅಚಲವಾದ ನಂಬಿಕೆ ಮತ್ತು ಶ್ರದ್ಧೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ. ಏಕೆಂದರೆ ಈ ನಿರ್ಣಾಯಕ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿರುವ ಅದೃಷ್ಟ ನಿಮ್ಮ ಬದುಕನ್ನು ಬದಲಾಯಿಸುವುದು ಎಷ್ಟು ಸತ್ಯವೋ, ನಿಮ್ಮ ಒಳಗಿರುವ ತಾಳ್ಮೆ ನಿಮ್ಮನ್ನು ರಕ್ಷಿಸುವುದು ಅಷ್ಟೇ ಸತ್ಯ. ತುಲಾರಾಶಿಯ ಪಾಲಕರು ಈ 3 ದಿನಗಳ ಅವಧಿಯಲ್ಲಿ ತಮ್ಮ ಮನೆಯಲ್ಲಿ ಮಕ್ಕಳ ಭವಿಷ್ಯ ಹಾಗೂ ಶಿಕ್ಷಣದ ಕುರಿತಾಗಿ ಗಂಭೀರವಾದ ಚರ್ಚೆಗಳನ್ನು ನಡೆಸುವ ಸಾಧ್ಯತೆಗಳು ಹೆಚ್ಚಾಗಿವೆ. ಕೆಲವು ತಂದೆತಾಯಂದಿರು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕುಂಠಿತ ಪ್ರಗತಿಯನ್ನು ಕಂಡು ಅಥವಾ ಅವರು ಸದಾ ಮೊಬೈಲ್ ಫೋನ್ಗಳಲ್ಲೇ ಮುಳುಗಿರುವುದನ್ನು ನೋಡಿ ತೀವ್ರವಾಗಿ ಚಿಂತಿತರಾಗಬಹುದು. ಆದರೆ ಪ್ರಸ್ತುತ ಗ್ರಹಗಳ ಸ್ಥಾನಗಳು ನಿಮಗೆ ನೀಡುತ್ತಿರುವ ಕಿವಿಮಾತೇನೆಂದರೆ, ಈ ಸಮಯದಲ್ಲಿ ನೀವು ಮಕ್ಕಳ ಮೇಲೆ ರೇಗಿ ಕೋಪದಿಂದ ವರ್ತಿಸಬೇಡದೆ ಅವರ ಪಕ್ಕದಲ್ಲಿ ಕುಳಿತು ಅತ್ಯಂತ ಪ್ರೀತಿಯಿಂದ ಸಮಾಧಾನದಿಂದ ಕೌನ್ಸೆಲಿಂಗ್ ಮಾಡಿದರೆ ಅವರಲ್ಲಿ ಅದ್ಭುತವಾದ ಧನಾತ್ಮಕ ಬದಲಾವಣೆಯನ್ನು ಕಾಣಬಹುದು. ಗುರುವಾರದ ದಿನದಂದು ನಿಮ್ಮ ಮಕ್ಕಳ ಕಡೆಯಿಂದ ಅತಿದೊಡ್ಡ ಸಾಧನೆಯ ಸುದ್ದಿ ಕೇಳುವ ಯೋಗವಿದೆ. ಅದು ಕಠಿಣ ಪರೀಕ್ಷೆಯ ಅತ್ಯುತ್ತಮ ಫಲಿತಾಂಶವಾಗಿರಬಹುದು, ಪ್ರತಿಷ್ಠಿತ ಕಂಪನಿಯ ಉದ್ಯೋಗದ ಪತ್ರವಾಗಿರಬಹುದು, ಅಥವಾ ಅವರ ಜೀವನದ ಹೊಸ ಉನ್ನತಿಯ ಮಾಹಿತಿಯಾಗಿರಬಹುದು. ತುಲಾರಾಶಿಯ ಕೆಲವು ಹಿರಿಯರಿಗೆ ತಮ್ಮ ಮಕ್ಕಳ ವಿವಾಹದ ಮಾತುಕತೆಗಳನ್ನು ಆರಂಭಿಸಲು ಇದು ಅತ್ಯಂತ ಪ್ರಶಸ್ತವಾದ ಸಮಯವಾಗಿದೆ. ಮನೆಯ ಮದುವೆ ಮುಂತಾದ ಶುಭ ಕಾರ್ಯಕ್ರಮಗಳ ಚಟುವಟಿಕೆಗಳು ಸಡಗರಿನಿಂದ ಪ್ರಾರಂಭವಾಗಲಿವೆ. ಶುಕ್ರವಾರದ ದಿನದಂದು ಕುಟುಂಬದ ಎಲ್ಲಾ ಸದಸ್ಯರು ಹಳೆಯ ದ್ವೇಷಗಳನ್ನು ಮರೆತು ಒಂದೆಡೆ ಸೇರಲಿದ್ದಾರೆ. ಬಹಳ ದಿನಗಳ ನಂತರ ನಿಮ್ಮ ಮನೆಯ ಅಂಗಳದಲ್ಲಿ ಹಬ್ಬದ ವಾತಾವರಣ, ಹಾಸ್ಯ, ನಗು ಉಕ್ಕಿ ಹರಿಯಲಿದೆ. ತುಲಾರಾಶಿಯ ಕೆಲವು ಆಸೆಬುರಿಸರು ಅಥವಾ ಅಗತ್ಯವಿರುವವರು ಮನೆಗೆ ಬೇಕಾದ ಹೊಸ ಐಶ್ವರ್ಯ ವಸ್ತುಗಳನ್ನು ಖರೀದಿಸುವ ಯೋಗವಿದೆ. ನೀವು ಹೊಸ ಪೀಠೋಪನಿಗಳು, ಬಂಗಾರದ ಆಭರಣಗಳು ಅಥವಾ ದೀರ್ಘಕಾಲದಿಂದ ಕನಸು ಕಾಣುತ್ತಿದ್ದ ಹೊಸ ವಾಹನ ಅಂದರೆ ಬೈಕ್ ಅಥವಾ ಕಾರನ್ನು ಖರೀದಿಸಲು ಹಣ ಹೂಡಬಹುದು. ಆದರೂ ಸಹ ಖರ್ಚು ಮಾಡುವ ವಿಷಯದಲ್ಲಿ ನಿಮ್ಮ ಜೇಬಿಗಡಗೂ ಒಂದು ಕಣ್ಣಿರಲಿ. ಆವೇಶಕ್ಕೆ ಒಳಗಾಗಿ ನಿಮ್ಮ ಆದಾಯಕ್ಕಿಂತ ಹೆಚ್ಚಿನ ಹಣವನ್ನು ಅನಗತ್ಯ ವಸ್ತುಗಳ ಮೇಲೆ ಖರ್ಚು ಮಾಡಿದರೆ ಮುಂಬರುವ ದಿನಗಳಲ್ಲಿ ನೀವು ತೀವ್ರ ಆರ್ಥಿಕ ಇಕ್ಕಟ್ಟಿಗೆ ಸಿಲುಕಬೇಕಾಗಬಹುದು. ಈ ಸಮಯ ವಿದ್ಯಾರ್ಥಿ ಸಮೂಹಕ್ಕೆ ಅತ್ಯಂತ ನಿರ್ಣಾಯಕವಾಗಿದೆ. ನೀವು ನಿಮ್ಮ ಮನಸ್ಸನ್ನು ಇತರೆ ವ್ಯಾಕುಲತೆಗಳಿಂದ ಮುಕ್ತಗೊಳಿಸಿ ಕೇವಲ ಓದಿನ ಕಡೆಗೆ ಮಾತ್ರ ಏಕಾಗ್ರತೆ ವಹಿಸಿದರೆ ಮುಂಬರುವ ಪರೀಕ್ಷೆಗಳಲ್ಲಿ ಸಾರ್ವಕಾಲಿಕ ದಾಖಲೆಯ ಅಂಕಗಳನ್ನು ಪಡೆಯಬಹುದು. ಆದರೆ ಇದೇ ಸಮಯದಲ್ಲಿ ಕೆಟ್ಟ ಸ್ನೇಹಿತರ ಸಹವಾಸದಿಂದಾಗಿ ಅಥವಾ ದುಶ್ಚಟಗಳ ಪ್ರಭಾವದಿಂದಾಗಿ ದಾರಿ ತಪ್ಪುವ ಅಪಾಯವಿರುವುದರಿಂದ ವಿದ್ಯಾರ್ಥಿಗಳು ಜಾಗರೂಕರಾಗಿರಬೇಕು. ಪಾಲಕರು ಈ ದಿನಗಳಲ್ಲಿ ತಮ್ಮ ಮಕ್ಕಳ ಚಟುವಟಿಕೆಗಳ ಬಗ್ಗೆ ಸದಾ ಗಮನವಹಿಸುವುದು ಅತ್ಯಂತ ಅವಶ್ಯ. ಮೇಲೆ ನಿಗಾ ಇಟ್ಟು ಅವರೊಂದಿಗೆ ಹೆಚ್ಚು ಗುಣಮಟ್ಟದ ಸಮಯವನ್ನು ಕಳೆಯಬೇಕು. ಶನಿವಾರದ ದಿನದಂದು ಮನೆಯ ಹೊಸ್ತಿನಲ್ಲಿ ದೀಪವನ್ನು ಹಚ್ಚಿ ಪ್ರಾರ್ಥಿಸಿದರೆ ಕುಟುಂಬದ ಒಗ್ಗಟ್ಟು ಮತ್ತು ಶಾಂತಿ ಸ್ಥಿರವಾಗುತ್ತದೆ.